ನೋಡಿ ಮಕ್ಳ, ನಾನ್ ನಿಮ್ಗೋಸ್ಕರ ಮಾಡಿರೋ ಬನಾನಾ ಶೇಕ್. ಅಯ್ಯೋ, ನನ್ ಮಕ್ಳಿಗೆ ಏನಾಗಿದೆ ಇವತ್ತು? ಎಲ್ರು ನಿಮ್ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ, ಆದ್ರೆ ಬನಾನಾ ಶೇಕ್ ಮೇಲೆ ಯಾರು ಸಿಟ್ ಮಾಡ್ಕೊಳಲ್ಲ. ಬಾಬು, ಹೌದಾ? ವಿಷಯ ಇದಾ? ನಾನಂತೂ ಇಲ್ಲಿ ನನ್ ಮಕ್ಳ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ ಬಂದಿದ್ದೆ. ನೀವದೇನೋ ಹೇಳ್ತಾ ಇರ್ತೀರಲ್ಲ, ಏನದು? ಸ್ಟೋರಿ ಟೈಮ್ ವಿತ್ ಸುಧಾಮ. ಹಾ, ಸರಿಯಮ್ಮ, ಶುರು ಮಾಡಿ. ಹಾ ಹಾ. ಒಂದು ದಿನ ವಿಜಯನಗರದ ರಾಜ ವಿದ್ಯಾಧರ ಮತ್ತೆ ಅವನ ಮಂತ್ರಿ ಸಾರಂಗ ವೇಷ ಬದಲಾಯಿಸ್ಕೊಂಡು ಊರ್ ಸುತ್ತಾಡೋದಿಕ್ಕೆ ಹೋಗಿದ್ರು. ಮಹಾರಾಜ್ರೇ, ನಿಮ್ಮನ್ನ ಯಾರಾದ್ರೂ ನೋಡ್ಬಿಟ್ರೆ ಸಮಸ್ಯೆ ಆಗ್ಬಿಡುತ್ತೆ, ಬಚ್ಚಿಟ್ಕೊಳ್ಳಿ. ಅಯ್ಯೋ, ಅದನ್ನೆಲ್ಲ ಬಿಡಿ. ನಿಮ್ ಅಕ್ಕಪಕ್ಕದಲ್ಲಿ ಏನಿದೆ ನೋಡಿ. ಜನರು ಎಷ್ಟು ಸಂತೋಷದಿಂದ ಇದ್ದಾರೆ. ಓ, ಎಲ್ಲ ಬೇಗ ಬನ್ನಿ ಇಲ್ಲಿ. ತಗೊಳ್ಳಿ, ಕಡಿಮೆ ಬೆಲೆಗೆ ಈರುಳ್ಳಿ. ನಾನ್ ಯಾವಾಗ ನನ್ನ ಪ್ರಜೆಗಳು ಸುಖದಿಂದ ಸಮೃದ್ಧಿಯಿಂದ ಇರೋದನ್ನ ನೋಡ್ತೀನೋ ಆಗೆಲ್ಲ ನನ್ನ ಮನಸ್ಸು ಗದ್ಗದಿತವಾಗುತ್ತೆ. ನೋಡು ಸಾರಂಗ, ಸಂತೋಷದಿಂದ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಕೂಡ ನನಗಿಲ್ಲಿ ಕಾಣ್ತಾ ಇಲ್ಲ. ಮಹಾರಾಜ್ರೇ, ಕ್ಷಮಿಸಿ. ನಿಮಗೆ ಒಂದು ವಿಷಯ ಗೊತ್ತಲ್ವಾ ಮಹಾರಾಜ್ರೇ? ಆನೆ ತೋರ್ಸೋ ಹಲ್ಲೆ ಬೇರೆ ಇರುತ್ತೆ, ಮತ್ತೆ ಅದು ತಿನ್ನೋ ಹಲ್ಲೆ ಬೇರೆ ಇರುತ್ತೆ. ಅಂದ್ರೆ ಸಂತೋಷವಾಗಿರೋ ವ್ಯಕ್ತಿ ಖುಷಿಯಾಗಿರ್ತಾನೆ, ಆದ್ರೆ ವಾಸ್ತವದಲ್ಲಿ ಎಷ್ಟು ಜನ ಖುಷಿಯಾಗಿರ್ತಾರೆ? ಇದ್ರ ಬಗ್ಗೆ ನಾವು ಒಂದು ಉಪಾಯ ಮಾಡಿ ತಿಳ್ಕೋಬೇಕು ಅಲ್ವಾ? ನೀವೇನಾದ್ರೂ ಅಪ್ಪಣೆ ಕೊಟ್ರೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ನನಗಿದನ್ನ ತಿಳ್ಕೊಳ್ಳೋದು ಬಹಳನೇ ಮುಖ್ಯ. ನೀವೆಲ್ಲರೂ ವಾಸ್ತವದಲ್ಲಿ ಸಂತೋಷದಿಂದ ಇದ್ದೀರೋ ಅಥವಾ ಇಲ್ವೋ? ನಮ್ಮ ರಾಜ್ಯದಲ್ಲಿ ನಿಮ್ಮ ಎಲ್ಲ ಅಗತ್ಯಗಳು ಪೂರೈಕೆಯಾಗುತ್ತಿದೆಯೋ ಇಲ್ವೋ? ಸಂತೋಷವಾಗಿ ಇಲ್ಲದೆ ಇರುವಂತವ್ರು ಈ ಗುಂಪಲ್ಲಿ ಯಾರಾದ್ರೂ ಇದ್ದೀರಾ? ನಾನಂತೂ ತುಂಬಾ ಸಂತೋಷವಾಗಿದ್ದೇನೆ ಮಹಾರಾಜ್ರೆ. ವ್ಯಾಪಾರ ಮಾಡೋದಿಕ್ಕೆ ನನಗೆ ಊರ್ ಬಿಟ್ಟು ಹೋಗೋದಿಕ್ಕೆ ಸ್ವಲ್ಪನೂ ಆಸೆನೇ ಇಲ್ಲ. ದುಡ್ಡಿನ ಮೇಲೆ ಆಣೆ. ನಮ್ಮ ಅಡ್ಗೆ ಮನೆ ಯಾವಾಗ್ಲೂ ಅನ್ನದಿಂದ ತುಂಬಿಕೊಂಡಿರತ್ತೆ. ಇನ್ನೇನ್ ಬೇಕು ನಮ್ಗೆ ಮಹಾರಾಜ? ಹೌದು ಹೌದು, ನಮ್ಮ ವ್ಯಾಪಾರ, ನಮ್ಮ ಜೀವನ ಎಲ್ಲವೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾವೆಲ್ಲರೂ ಖುಷಿಯಾಗಿದ್ದೀವಿ. ಅದು ಒಳ್ಳೇದೆ. ಮಂತ್ರಿಗಳೇ, ಮಹಾರಾಜರೇ, ನಿಮ್ಮ ಮಾತುಗಳನ್ನ ಕೇಳಿ ಮಹಾರಾಜರಿಗೆ ತುಂಬಾ ಸಂತೋಷ ಆಗ್ಬಿಟ್ಟಿದೆ. ಇದೇ ಸಂತೋಷದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಂತೋಷವಾಗಿರೋ ಎಲ್ಲಾ ಜನರಿಗೂ ಅರಮನೆ ತೋಟಕ್ಕೆ ಉಚಿತವಾಗಿ ಪ್ರವೇಶ ನೀಡಲಾಗುತ್ತೆ. ಅಲ್ಲಿ ಸಾಕಷ್ಟು ಹಣ್ಣು ಹಂಪಲುಗಳೇ ತುಂಬಿವೆ. ನೀವು ಅಲ್ಲಿ ಅವನ್ನ ಎಷ್ಟು ಬೇಕಾದ್ರೂ ತಿನ್ಬಹುದು, ಮತ್ತೆ ಅವನ್ನ ನೀವು ಮನೆಗೂ ಕೂಡ ಕೊಂಡೊಯ್ಬಹುದು. ಅರಮನೆಯ ತೋಟ, ಅದರಲ್ಲಿ ರಾಜ ವಿದ್ಯಾಧರ ವಿಧ ವಿಧವಾದ ಗಿಡ ಮರಗಳನ್ನ ಬೆಳೆಸಿದ್ದ. ಮತ್ತೆ ಅದು ರಾಜ ವಿದ್ಯಾಧರನಿಗೆ ತುಂಬಾ ಇಷ್ಟವಾದ ತೋಟ ಆಗಿತ್ತು. ನೀವೀಗ ಸಂತೋಷದಿಂದ ಈ ತೋಟನೆಲ್ಲ ಸುತ್ತಾಡಿ. ನೀವು ಇಲ್ಲಿಂದ ಮನೆಗೆ ಇನ್ನೊಂದು ದ್ವಾರದ ಮೂಲಕ ಹೋಗ್ಬೇಕಾದ್ರೆ ಅಲ್ಲಿ ಮಹಾರಾಜರು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಯ್ಯಯ್ಯೋ, ಎಷ್ಟು ರಸಪೂರಿತವಾದ ಹಣ್ಣುಗಳಿವೋ. ಅದ್ಭುತ! ಈ ಅರಮನೆ ತೋಟ ಅಂತೂ ಬೇರೆ ಯಾವುದೋ ಲೋಕದಲ್ಲಿರೋ ಹಾಗಿದೆ. ಅಯ್ಯೋ, ಏನ್ರಪ್ಪ ಸುಮ್ನೆ ಮಾತಾಡ್ಕೊಂಡೆ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ? ನಾನಂತೂ ಈಗ ಹೋಗ್ತಾ ಇದ್ದೀನಿ ಈ ನನ್ನ ಬ್ಯಾಗ್ ನ ತುಂಬಿಸೋದಿಕ್ಕೆ. ದುಡ್ಡಿನ ಮೇಲೆ ಆಣೆ. ಅಯ್ಯೋ, ನಾನು ತಗೋತೀನಿ. ಈಗಷ್ಟೇ ತೋಟಕ್ಕೆ ಬಂದ್ರಿ ನೀವೆಲ್ಲ, ಆಗ್ಲೇ ಚೀಲನೆಲ್ಲ ತುಂಬಿಸ್ಬಿಟ್ರ? ಇಷ್ಟು ಸುಂದರವಾದ ರಸಭರಿತವಾದ ಹಣ್ಣಿಗಿಂತ ಇನ್ನೇನು ಚೆನ್ನಾಗಿರುತ್ತೆ ಹೇಳಿ? ಹಾಗೆ ಸ್ವಲ್ಪ ಮುಂದೇನೋ ನೋಡಿ. ಈ ತೋಟ ಒಳಗಡೆ ಇಷ್ಟು ವಿಶಾಲವಾಗಿರುತ್ತೆ ಅಂತ ನಾನು ಕನಸಲ್ಲಿ ಕೂಡ ಅಂದ್ಕೊಂಡಿರ್ಲಿಲ್ಲ. ನಂಬೋಕೆ ಆಗ್ತಿಲ್ಲ. ಚಿನ್ನದ ಹಣ್ಣು, ಅದ್ಭುತ! ಅದ್ಭುತ!
ಮುತ್ತು ವಜ್ರ ಹವಳ ತುಂಬಿರೋ ಹೂಗಳು. ಈ ತೋಟ ಅಂತೂ ನಿಜವಾಗ್ಲೂ ಅದ್ಭುತಾನೇ ಸರಿ. ಇವನ್ನೆಲ್ಲ ತಗೊಂಡು ಹೋದ್ರೆ ನಾನು ದೊಡ್ಡ ಶ್ರೀಮಂತ ಆಗ್ಬಿಡ್ಬೋದು. ಅಯ್ಯೋ, ಇವರೇ ಎಲ್ಲ ತುಂಬಿಕೊಂಡು ಹೋಗ್ಬಿಟ್ರೆ ನನಗೇನ್ ಸಿಗುತ್ತೆ? ದುಡ್ಡಿನ ಮೇಲಾಣೆ. ಅಯ್ಯೋ, ಅಲ್ಲಿ ನೋಡಿ ಮಹಾರಾಜರು. ಚಿನ್ನದ ಹಣ್ಣು. ಅಯ್ಯೋ, ತುಂಬಿಕೊಳ್ಳೋದಿಕ್ ಜಾಗನೇ ಇಲ್ವೇ? ಈ ಹಣ್ಣುಗಳನ್ನೆಲ್ಲ ಸುರಿದು ಬಿಡ್ತೀನಿ. ಅದು ನನಗೂ ಬೇಕು. ನಿಮ್ಮ ಮನ್ಸು ಮತ್ತೆ ಚೀಲ ಎರಡು ತುಂಬಿದ್ರೆ ನಾವೀಗ ಹೊರಡೋಣ್ವೆ? ಮಹಾರಾಜರು ನಿಮಗೋಸ್ಕರ ಇನ್ನೊಂದು ದ್ವಾರದಲ್ಲಿ ಕಾಯ್ತಾ ನಿಂತಿದ್ದಾರೆ. ಆಹಾ, ಖಂಡಿತ ಹೋಗೋಣ ಮಂತ್ರಿಗಳೇ. ಇನ್ನೂ ಒಂದ್ ಸ್ವಲ್ಪ ಕಿತ್ಕೋಬಹುದಾಗಿತ್ತು. ಸರಿಯಾಗಿ ಹೇಳಿದೆ. ಹೋಗಿ, ಬೇಗ ಹೋಗಿ. ಮಹಾರಾಜರು ನಿಮ್ಗೋಸ್ಕರ ಕಾಯ್ತಾ ನಿಂತಿದ್ದಾರೆ. ಇಷ್ಟು ಜೋರಾಗಿ ಹರಿತಿರೋ ನದಿ ಇದನ್ನ ನಾವು ದಾಟೋದಾದ್ರೂ ಹೇಗೆ? ನಾವಿದನ್ನ ದಾಟ್ಲಿಲ್ಲ ಅಂದ್ರೆ ಮಹಾರಾಜವರೆಗೂ ತಲುಪೋದಾದ್ರೂ ಹೇಗೆ? ಅಯ್ಯೋ, ನೀವು ಸರಿಯಾಗಿದ್ದೀರಾ. ಇದನ್ನ ಹೀಗೆ ದಾಟೋದು ನೋಡ್ತಾ ಇರಿ. ಅಯ್ಯಯ್ಯೋ, ನಾನು ಮುಳುಗ್ತಾ ಇದ್ದೀನಿ. ಚೀಲ ಬಿಟ್ಬಿಡು. ಇಲ್ಲೇ ಹೋದ್ರೆ ಚೀಲದ ಜೊತೆಗೆ ನೀನು ಮುಳುಗ್ ಹೋಗ್ತೀಯಾ. ಅಯ್ಯೋ, ಇಲ್ಲ ಇಲ್ಲ, ನಾನಂತೂ ಈ ಚೀಲನ ಖಂಡಿತ ಬಿಡೋದಿಲ್ಲ. ಅಯ್ಯೋ, ಬಿಟ್ಬಿಡಪ್ಪ. ಅಯ್ಯೋ, ನನ್ನ ಚಿನ್ನದ ಹಣ್ಣುಗಳು, ಶ್ರಮ ಪಟ್ಟಿದ್ದೆಲ್ಲ ವ್ಯರ್ಥ ಆಗೋಯ್ತಲ್ಲ. ಬೇಗ ಹೋಗ್ರಪ್ಪ, ಮಹಾರಾಜರು ಕಾಯ್ತಾ ಇದ್ದಾರೆ. ಇದ್ರ ಪ್ರವಾಹ ಅಂತೂ ತುಂಬಾನೇ ರಭಸವಾಗಿದೆ. ನಾವ್ ಅಲ್ಲಿಗೆ ಹೋಗದೆ ಹೋದ್ರೆ ಮಹಾರಾಜರು ಸಿಟ್ಟಾಗ್ಬಿಡ್ತಾರಲ್ಲ. ಮತ್ತೆ ಹೋದ್ರೆ ಇಲ್ಲಿರುವಂತ ವಜ್ರ ವೈಡೂರಿ ಜೊತೆಗೆ ನಾವು ಮುಳುಗ್ ಹೋಗ್ತೀವಲ್ಲಪ್ಪ. ಈಗ ನಾವು ಮಾಡೋದಾದ್ರೂ ಏನು? ಅಯ್ಯೋ ಮೂರ್ಖ, ಇದೇನು ಮಾಡ್ಬಿಟ್ಟೆ? ನಿನ್ನ ಹಣ್ಣುಗಳನ್ನೆಲ್ಲ ನೀರ್ನಲ್ಲಿ ಬಿಸಾಕ್ಬಿಟ್ಟಿಯಲ್ಲ. ಆ ದಡದಲ್ಲಿರುವಂತ ಮಹಾರಾಜರು ನೋಡ್ಬೇಕು ಅಂದ್ರೆ ನಮಗನ್ಸುತ್ತೆ ಈ ಚೀಲನ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ. ಅಯ್ಯ, ಇದೇನಾಯ್ತು? ಅಯ್ಯ ಅಯ್ಯ ಅಯ್ಯ, ಇದೇನಾಯ್ತು? ಏನೇನೋ ಕನ್ಸ್ ಕಟ್ಟಿದ್ನಲ್ಲಪ್ಪ, ಈಗ ನೋಡಿದ್ರೆ ಏನೇನೋ ಆಗ್ತಾ ಇದೆ. ಏನ್ ಮಾಡೋದು? ದುಡ್ಡಿನ ಮೇಲಾಣೆ. ಅಯ್ಯಯ್ಯೋ, ನನ್ನ ಹಣ್ಣುಗಳು. ಕೈಗೆ ಬಂತು, ಬಾಯಿಗೆ ಬರ್ಲಿಲ್ಲ. ಏನೂ ಕಷ್ಟ ಇಲ್ದೆ ಯಾರೆಲ್ಲ ಸಂತೋಷವಾಗಿ ನಗ್ನಗ್ತಾ ಇದ್ರೋ ಅವರು ಚಿನ್ನಾಭರಣಕ್ಕೋಸ್ಕರ ಗುದ್ದಾಡ್ತಾ ಇರೋದನ್ನ ನೋಡಿ ರಾಜನಿಗೆ ತುಂಬಾ ದುಃಖ ಆಯ್ತು. ಆದ್ರೆ ಆ ಗುಂಪಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನ್ ತುಂಬಾ ನಗ್ನಗ್ತಾ ಇದ್ದ. ಅವನನ್ನು ನೋಡಿ ರಾಜ ಆಶ್ಚರ್ಯಪಟ್ಟ. ಆ ವ್ಯಕ್ತಿಯಂತೂ ಏನೂ ಆಗದಿರೋ ಹಾಗೆ ನಿಂತಿದ್ದ. ಆಗ ರಾಜ ಅವನನ್ನ ತನ್ನ ಬಳಿಗೆ ಕರೆದ. ಇಷ್ಟೆಲ್ಲ ವಜ್ರ ವೈಡೂರ್ಯ ನಿನ್ನ ಕೈ ಬಿಟ್ಟು ಹೋಗಿದ್ದಕ್ಕೆ ನಿನಗೆ ದುಃಖ ಇಲ್ವಾ? ದುಃಖ ಯಾಕೆ ಮಹಾರಾಜ? ನೀವು ನಿಮ್ಮ ಅರಮನೆ ತೋಟದಲ್ಲಿ ನಮಗೆ ಸುತ್ತಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ರಿ. ಇದಂತೂ ನಮಗೆ ತುಂಬಾ ಖುಷಿ ಪಡುವಂತ ವಿಷಯ. ಹೇಗಿದ್ರು ನಾನು ಚಿನ್ನದ ಹಣ್ಣಂತೂ ತಗೊಂಡೇ ಇರ್ಲಿಲ್ಲ. ನಾನಂತೂ ಹೊಟ್ಟೆ ತುಂಬಾ ರಸಭರಿತವಾದ ಹಣ್ಣನ್ನೇ ತಿಂದೆ. ಇನ್ನು ಕೆಲವು ನನ್ನ ಮಗಳಿಗೋಸ್ಕರ ಇಟ್ಕೊಂಡಿದ್ದೆ. ಆದ್ರೆ ಈಜಬೇಕಾದ್ರಿಂದ ಅದನ್ನ ಅಲ್ಲೇ ಬಿಟ್ಟು ಬರ್ಬೇಕು. ಮಹಾರಾಜ್ರೆ, ಅದಕ್ಕೆ ಹೇಳಿದ್ದು ಯಾರು ನೆಮ್ಮದಿಯಾಗಿರ್ತಾರೋ ಅವರು ಜೀವನದಲ್ಲಿ ಸಂತೋಷವಾಗಿರ್ತಾರೆ ಅಂತ. ತುಂಬಾ ಒಳ್ಳೆ ಮಾತು ಸಾರಂಗ. ಶಹಬಾಷ್. ಉಳಿದವರು ಕೂಡ ನಿನ್ನಿಂದ ಈ ಪಾಠವನ್ನ ಕಲಿಬೇಕು.
ಹಾ, ಮತ್ತೆ ಇದನ್ ತಗೋ. ಅರಮನೆಯ ತೋಟದ ಸ್ವಾದಿಷ್ಟವಾದಂತ ಹಣ್ಣುಗಳು ನಿನ್ನ ಮಗಳಿಗಾಗಿ. ಧನ್ಯವಾದ ಮಹಾರಾಜ. If you like this video, subscribe to our channel Murthy Media.